ಶಾರದಾ ಶೆಟ್ಟಿಯವರ ಪ್ರಯತ್ನದ ಫಲವಾಗಿ ಕುಮಟಾ ತಾಲೂಕಿನ ಕುಗ್ರಾಮವಾದ ಐಗಳಕುರುವೆ ಸೇರಿದಂತೆ ಕ್ಷೇತ್ರದ ಹಲವೆಡೆ ನೂತನ ಸೇತುವೆ ಕಾರ್ಲೆನ್ ನಿರ್ಮಾಣಗಳ ಕಾಮಗಾರಿಗೆ ಮಂಜೂರಾತಿ ದೊರೆತಿದೆ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ವತಿಯಿಂದ ಕುಮಟಾ ಹೊನ್ನಾವರ ತಾಲೂಕಿನಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಹೊಸ ಸೇತುವೆ ಕಾರ್ಲೆನ್ ನಿರ್ಮಾಣ ಕಾಮಗಾರಿಗಳ ಕುರಿತಾಗಿ ಶಾಸಕಿ ಶಾರದಾ ಶೆಟ್ಟಿಯವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ತಾಲೂಕಿನ ಐಗಳಕುರುವೆ ಜನರ ಪರಿಸ್ಥಿತಿ ಅರಿತು ಆ ಭಾಗದಲ್ಲಿ ಕಾಂಕ್ರೀಟ್ ಸೇತುವೆ ನಿರ್ಮಿಸಿಕೊಡಬೇಕೆಂಬ ಉದ್ದೇಶದಿಂದ ಬಹಳಷ್ಟು ಆಸಕ್ತಿಯಿಂದ ಪ್ರಯತ್ನಪಟ್ಟ ಫಲವಾಗಿ ಇದೀಗ ಆ ಭಾಗದಲ್ಲಿ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಂಕ್ರೀಟ್ ಸೇತುವೆ ನಿರ್ಮಾಣವಾಗಲಿದೆ. ಈ ಮೂಲಕ ಆ ಭಾಗದ ಜನರ ಬಹುದಿನದ ಕನಸು ಈಡೇರಿದಂತಾಗಿದೆ. ಅಲ್ಲದೆ ತಾಲೂಕಿನ ಕುಮಟಾ ಹೊನ್ನಾವರ ರಸ್ತೆಗೆ ಬೊಗರಿಬೈಲ್ ಸೇತುವೆ ನಿರ್ಮಾಣ, ಲುಕ್ಕೇರಿಯಿಂದ ಮಾಸೂರು ಕಾರ್ಲೆನ್ ನಿರ್ಮಾಣಕ್ಕಾಗಿ 60 ಲಕ್ಷ ರೂಪಾಯಿ, ಬಗ್ಗೋಣ ಹತ್ತಿರ ಕಾರ್ಲೆನ್ ನಿರ್ಮಾಣಕ್ಕಾಗಿ 50 ಲಕ್ಷ ರೂಪಾಯಿ, ಕೂಜಳಿಯ ಹಿರೇಕಟ್ಟು ಬಳಿ ಕಾರ್ಲೆನ್ ನಿರ್ಮಾಣಕ್ಕಾಗಿ 50 ಲಕ್ಷ ರೂಪಾಯಿ, ಮಂಜಗುಣಿಯಿಂದ ಕುಮಟಾ ತಾಲೂಕಿನ ಗಂಗಾವಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲು ಗಂಗಾವಳಿ ನದಿಗೆ ಸೇತುವೆ ನಿರ್ಮಾಣ, ಹೊನ್ನಾವರ ತಾಲೂಕಿನ ಕಡತೋಕಾದ ಹೆಬ್ಳೆಕೊಪ್ಪ ಕಾರ್ಲೆನ್ ನಿರ್ಮಾಣಕ್ಕಾಗಿ 78 ಲಕ್ಷ ರೂಪಾಯಿ, ಸಾಲ್ಕೋಡ್ ಪಿಚಿಂಗ್ ನಿರ್ಮಾಣಕ್ಕಾಗಿ 50 ಲಕ್ಷ ರೂಪಾಯಿ, ಪಾವಿನಕುರುವೆ ಪಿಚಿಂಗ್ ನಿರ್ಮಾಣಕ್ಕಾಗಿ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದ್ದು ಶೀಘ್ರವೇ ಈ ಎಲ್ಲಾ ಕಾಮಗಾರಿಗಳು ಆರಂಭಗೊಳ್ಳಲಿದೆ ಎಂದರು. ಮೊಟ್ಟ ಮೊದಲನೇದಾಗಿ ನಮ್ಮ ಐಗಳಕುರುವೆ ಜನರ ಒಂದು ಪುಣ್ಯ ಅಂತ ಹೇಳಬೇಕು. ಯಾಕಂದ್ರೆ ಈಗಾಗಲೇ ಅವ್ರು ಹೇಳಿದ್ರು, ನೀವು ಕಾಲಿಟ್ಟುಗಳಿಗೆ ಚಲೋ ಇತ್ತೇನೆ, ಇವತ್ತು ನಮ್ಮ ಐಗಳಕುರುವೆ ಒಂದು ಬ್ರಿಡ್ಜ್ ಆಗ್ತಿದೆ ಹೇಳಿ. ಹಾಗಾಗಿ ನನ್ನ ಅವಧಿಯಲ್ಲಿ ಸಾಧಾರಣ ಒಂದು ಇತಿಹಾಸ ಕಂಡಂತ ಒಂದು ಕನಸು. ಯಾಕೆಂದ್ರೆ ನೆಚ್ಚಿನ ಶಾಸಕರು ಮೋಹನ್ ಶೆಟ್ಟರು ಕೂಡ ಇದ್ರ ಬಗ್ಗೆ ಹಲವಾರು ಪ್ರಯತ್ನ ಕೂಡ ಮಾಡಿದ್ರು. ಆ ಒಂದು ವಿಚಾರದಲ್ಲಿ ಅವರ ಒಂದು ಪ್ರಯತ್ನ ಇರಬಹುದು, ನಾನು ಅವರ ಒಂದು ಪ್ರಯತ್ನದ ಬೆನ್ನತ್ತೋದಿಂದ ಇವತ್ತು ಐಗಳಕುರುವೆಯಲ್ಲಿ ಒಂದು ಶಾಶ್ವತ ಬ್ರಿಡ್ಜ್ ಆಗಿದೆ. ಆ ಜನರಿಗೂ ಕೂಡ ಇವತ್ತು ತುಂಬಾ ಖುಷಿಯಾಗಿ ಇವತ್ತು ಶಾಸಕಿ ಶಾರದಾ ಶೆಟ್ಟಿಯವರ ಸ್ಪಂದನೆ ಹಾಗೂ ಕಾರ್ಯವೈಖರಿಯನ್ನ ಶ್ಲಾಘಿಸಿ ಕೃಷ್ಣಾನಂದ ವರ್ಣೇಕರ್ ಅವರು ಶಾಸಕರಿಗೆ ಅಭಿನಂದನೆ ತಿಳಿಸಿದರು. ನಮ್ಮ ಶಾಸಕರು ಕುಮಟಾ ಊರಿಗೆ ಹೊಸ ವರ್ಷದ ಒಂದು ದೊಡ್ಡ ಗಿಫ್ಟ್ ಅನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಬೊಗರಿಬೈಲ್ ಬ್ರಿಡ್ಜ್ ಇರಬಹುದು, ಕುಮಟಾ ಹೊನ್ನಾವರ ರಸ್ತೆಗೆ ಐಗಳಕುರುವೆ ತೀರಾ ಹಿಂದುಳಿದ ಪ್ರದೇಶ, ಏನು ಒಂದು ಸಂಪರ್ಕನೂ ಇಲ್ಲ, ದೋಣಿ ಮೇಲೆ ಅವರು ತಿರುಗಾಡಬೇಕಿತ್ತು ಅಂತ ಒಂದು ಕ್ಷೇತ್ರಕ್ಕೆ ಇವತ್ತು 10 ಕೋಟಿ ಅಂತ ದೊಡ್ಡ ಮೊತ್ತದ ಒಂದು ಬ್ರಿಡ್ಜ್ ಅನ್ನು ಕೊಟ್ಟಿದ್ದಾರೆ. ಐಗಳಕುರುವೆಗೆ 10 ಕೋಟಿ. ಹೊನ್ನಾವರ ಕುಮಟಾ ರಸ್ತೆ ಅಂದ್ರೆ ಈ ಕಡೆ ಸಾಂತಗಲ್ಲಿಂದ ಸಪ್ಪನಹೊಸಳ್ಳಿ, ಮೂರೂರು, ಕಲ್ಲಬ್ಬೆ, ಈ ಕಡೆ ಮಿರ್ಜಾನ್, ಅಳ್ಕೋಡ್, ದೀರ್ಘಿ, ಈ ಎಲ್ಲವನ್ನ ಕೂಡಿಸುವ ಕೆಲಸ ನಮ್ಮ ಶಾಸಕರು ಇವತ್ತು ಮಾಡಿದ್ದಾರೆ. ಶಾಸಕಿ ಶಾರದಾ ಶೆಟ್ಟಿಯವರು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಅವರು ಕ್ಷೇತ್ರದ ಅಭಿವೃದ್ಧಿಯ ಕನಸು ಕಾಣುತ್ತಿದ್ದು ಆ ದಿಶೆಯಲ್ಲಿ ಪ್ರಯತ್ನಶೀಲರಾಗಿದ್ದಾರೆ. ಅವರ ಎಲ್ಲಾ ಯೋಜನೆಗಳು ಕಾರ್ಯರೂಪಕ್ಕೆ ಬಂದು ಜನರಿಗೆ ಅನುಕೂಲವಾಗಲಿ ಎನ್ನುವುದು ನಮ್ಮ ಆಶಯ. ಕುಮಟಾ ತಾಲೂಕಿನಲ್ಲಿ ಎಪಿಎಂಸಿ ಚುನಾವಣೆಯು ಬಿರುಸಿನಿಂದ ನಡೆದಿದ್ದು ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ತಾಲೂಕಿನಲ್ಲಿ ಎಪಿಎಂಸಿ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ತಾಲೂಕಿನ ಹೋಲನ್ಗದ್ದೆ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ ರಾಮಚಂದ್ರ ನಾಯ್ಕ ಅವರು ತಮ್ಮ ಕ್ಷೇತ್ರದ ರೈತರು ಹಾಗೂ ಜನರು ತುಂಬಾ ಸಹಕಾರ ನೀಡಿದ್ದಾರೆ. ಹಾಗಾಗಿ ಈ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಹೊಂದಿದ್ದೇವೆ. ಗೆಲುವು ಸಾಧಿಸಿದಲ್ಲಿ ರೈತರ ಪರವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು. ನಮ್ಮ ಕುಮಟಾ ತಾಲೂಕಿನ ಹೊಲನಗದ್ದೆ ಕ್ಷೇತ್ರದಿಂದ ಎಪಿಎಂಸಿ ಇವತ್ತು ಚುನಾವಣೆ ನಡೀತಾ ಇದೆ. ನಮ್ಮ ಈ ಕ್ಷೇತ್ರದ ಜನತೆ ಹೆಚ್ಚಿನ ಭಾಗ ಜನತೆ ನನಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಭಾಗ ನಾನು ಈ ಚುನಾವಣೆಯಲ್ಲಿ ನನ್ನನ್ನು ವಿಜಯಶಾಲಿಯನ್ನೇ ಮಾಡ್ತಾರೆ ನನಗೆ ಭರವಸೆ ಇದೆ. ರೈತರು ಅಥವಾ ಕೃಷಿಕರು ಎಲ್ಲರೂ, ಕೃಷಿಕರ ಕ್ಷೇತ್ರವಾಗಿರುತ್ತಂಥ ಕೃಷಿಕರು, ರೈತರು ಎಲ್ಲರೂ ಸಹಿತವಾಗಿ ನನಗೆ ಈ ಒಂದು ಚುನಾವಣೆಯಲ್ಲಿ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ನಾನು ಈ ಚುನಾವಣೆಯಲ್ಲಿ ಖಂಡಿತ ವಿಜಯನ ಸಾಧಿಸ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಹೊಂದ್ಕೊಂಡಿದ್ದೇನೆ. ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಎಪಿಎಂಸಿ ಚುನಾವಣೆಯಲ್ಲಿ ನಾನು ವಿಜಯ ಆಗದಲ್ಲಿ ನಾನು ರೈತರ ಪರವಾಗಿ, ಕೃಷಿಕರ ಪರವಾಗಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರ ಮೂಲಕ ಜನತೆಗೆ ನಾನು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಪಡಿಸಲು ಇಚ್ಛೆಪಡ್ತೇನೆ. ಸಾಗರ ತಾಲೂಕಿನ ಆನಂದಪುರದಲ್ಲಿ ಯುವ ಚೈತನ್ಯ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯ ಪ್ರಯುಕ್ತ ಧರ್ಮಜಾಗರಣ ವೇದಿಕೆ ವತಿಯಿಂದ ವಿವೇಕ ಬ್ಯಾಂಡ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಾಂತಕುಮಾರ್ ಅವರು ಮಾತನಾಡಿ, ಸ್ವಾಮಿ ವಿವೇಕಾನಂದರು ಪ್ರಪಂಚ ಕಂಡ ಭಾರತದ ಮಹಾನ್ ದಾರ್ಶನಿಕ ಸಂತ. ಹಿಂದೂ ಸಂಸ್ಕೃತಿಯ ಪುನರ್ ಪ್ರತಿಷ್ಠಾಪಕರಾಗಿರುವ ಇವರು ಇಡೀ ಪ್ರಪಂಚವೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಮಹಾಪುರುಷರು. ಇವರ ತತ್ವಾದರ್ಶಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ರವಿಕುಮಾರ್, ರಾಘವೇಂದ್ರ, ಅರುಣ್, ಚಂದ್ರಶೇಖರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಹೊನ್ನಾವರ ತಾಲೂಕಿನ ದುರ್ಗಾಕೆರೆಯ ಲಕ್ಷ್ಮೀನಾರಾಯಣ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಸದ್ಗುರು ಶ್ರೀಧರ ಸ್ವಾಮಿಗಳ ಪಾದುಕೆ ಪೂಜೆ ಹಾಗೂ ಭಿಕ್ಷಾ ಸೇವೆಯನ್ನು ಏರ್ಪಡಿಸಲಾಗಿತ್ತು. ಸದ್ಗುರು ಶ್ರೀಧರ ಸ್ವಾಮಿಗಳ ಪಾದುಕೆಯು ಹೊನ್ನಾವರಕ್ಕೆ ಆಗಮಿಸಿದ್ದು ಭಕ್ತರು ವಾದ್ಯಘೋಷಗಳೊಂದಿಗೆ ಪೂರ್ಣಕುಂಭ ಸ್ವಾಗತ ಮಾಡಿದರು. ಪಾದುಕೆಗಳನ್ನು ಶ್ರೀದೇವರ ಮುಂದಿಟ್ಟು ವಿಶೇಷ ಪೂಜೆ ಮಾಡಲಾಯಿತು. ತದನಂತರ ಭಿಕ್ಷಾ ಸೇವೆ ನಡೆಯಿತು. ಭಕ್ತರು ಶ್ರೀಗಳ ಪಾದುಕೆಯ ದರ್ಶನ ಪಡೆದು ತಮ್ಮ ಶಕ್ತಿಗೆ ನಿಲುಕಿದ ರೀತಿಯಲ್ಲಿ ಸೇವೆ ಮಾಡಿ ಕೃತಾರ್ಥರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಹಾಗೂ ಯುವ ಸಪ್ತಾಹ ಕಾರ್ಯಕ್ರಮ. ಚಿಕ್ಕಮಗಳೂರಿನ ಕಾಲೇಜ್ ವಿದ್ಯಾರ್ಥಿ ಹಾಗೂ ಎಬಿವಿಪಿ ಕಾರ್ಯಕರ್ತ ಅಭಿಷೇಕ್ ಆತ್ಮಹತ್ಯೆಗೆ ನೇರವಾಗಿ ರಾಜ್ಯ ಸರ್ಕಾರವೇ ಕಾರಣ ಎಂದು ಆರೋಪಿಸಿ ಸಾಗರದಲ್ಲಿ ಎಬಿವಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಅಪಾರ ಸಂಖ್ಯೆಯ ಕಲಾಭಿಮಾನಿಗಳ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ ಜಿಲ್ಲೆಯ ಸಾಂಸ್ಕೃತಿಕ ಪ್ರತಿಬಿಂಬವಾದ ಕುಮಟಾ ಉತ್ಸವ. ಶಾಸಕಿ ಶಾರದಾ ಶೆಟ್ಟಿಯವರ ಪ್ರಯತ್ನದ ಫಲವಾಗಿ ಕುಮಟಾದ ಕುಗ್ರಾಮ, ಐಗಳಕುರುವೆ ಸೇರಿದಂತೆ ತಾಲೂಕಿನ ಹಲವೆಡೆ ಸೇತುವೆ, ಕಾರ್ಲೈನ್ ನಿರ್ಮಾಣ ಕಾಮಗಾರಿಗಳಿಗೆ ದೊರೆತಿದೆ ಮಂಜೂರಾತಿ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಫೂರ್ತಿ ಟಿವಿ.